ನಮಸ್ಕಾರ ವೀಕ್ಷಕರೇ, ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಕುಸುಮ. ಒಂದು ಕಾಲ ಇತ್ತು, ಏಡ್ಸ್ ಅಂದ್ರೆ ನಾವು ಇವತ್ತಿನ ದಿನ ಹೇಗೆ ಬೆಚ್ಚಿ ಬೀಳ್ತೀವೋ ಅವತ್ತಿನ ದಿನದಲ್ಲಿ ಕ್ಯಾನ್ಸರ್ ಬಂತು ಅಂತ ಅಂದ್ರೆ ಜನಗಳು ದುಸ್ವಪ್ನದಂತೆ ಕಣ್ಮುಚ್ಚಿ ಕುಳಿತುಕೊತಾ ಇದ್ರು ಅಂತ ಹೇಳ್ಬೋದು. ಇಂತಹ ಒಂದು ಕಾಲ ಇವಾಗ ಬದಲಾಗಿದೆ ಅಂತ ಹೇಳ್ಬೋದು. ಮದ್ದಿಲ್ಲದ ಮಹಾಮಾರಿ ಅಂತ ಕರೆಸ್ಕೊಳ್ತಿದ್ದಂತಹ ಒಂದು ಕ್ಯಾನ್ಸರ್ ಇವತ್ತು ವೈದ್ಯಕೀಯ ಜಗತ್ತು ಬಹಳಷ್ಟು ಮುಂದುವರೆದಿದೆ. ಈ ಒಂದು ಕ್ಯಾನ್ಸರ್ನ ನಿಗೂಢ ಜಗತ್ತಿನಲ್ಲಿ ಚರ್ವಣ ಚರ್ಚಾ ವಿಷಯಗಳು ಸಾಕಷ್ಟು ಮುಂದುವರೆದಿದೆ ಅಂತ ಹೇಳ್ಬೋದು. ಆಗಿದಷ್ಟು ಹಾಳ ಎಂಬಂತೆ ಈ ಕ್ಯಾನ್ಸರ್ ಎಂಬುದು ಯಾವ ಕಾರಣಕ್ಕೆ ಬರ್ತಾ ಇದೆ, ಎಲ್ಲಿಂದ ಹುಟ್ಕೊಳ್ತಾ ಇದೆ, ಆ ಒಂದು ಮೂಲವನ್ನು ಹುಡ್ಕೋದಿಕ್ಕೆ ಬಹಳ ಕಷ್ಟ ಆಗ್ತಿದ್ರು ಕೂಡ ಇಂಥ ಒಂದು ಸಮಸ್ಯೆ ಮನುಷ್ಯನ ಕಾಡ್ತಾ ಇದೆ ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಸಮಸ್ಯೆಗೆ ಸಾಕಷ್ಟು ವೈದ್ಯಕೀಯ ಚಿಕಿತ್ಸೆಗಳು ಇವತ್ತಿನ ದಿನದಲ್ಲಿ ಲಭ್ಯ ಇದೆ. ಸೊ ಆದಷ್ಟು ನೀವು ಕಾಯಿಲೆ ಬಗ್ಗೆ ಭಯ ಬೀಳ್ತಾರಾಗದೆ ಇದರ ಬಗ್ಗೆ ಅರಿವನ್ನ ತಿಳುವಳಿಕೆನ ಮೂಡಿಸ್ಕೊಳ್ಳಿ ಅಂತ ತಿಳಿಸೋದಿಕ್ಕೆ ನಮ್ಮೊಂದಿಗೆ MSR ಮೆಡಿಕಲ್ ಕಾಲೇಜಿಂದ, ಜೊತೆಗೆ ರಾಮಯ್ಯ ಮೆಡಿಕಲ್ ಕಾಲೇಜು ಮತ್ತು HCG MSR ಸೆಂಟರ್ ನಿಂದ ಡಾಕ್ಟರ್ ಸಂತೋಷ್ ಕುಮಾರ್ ದೇವದಾಸ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ನನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ಕಾರ ಸರ್. ನಮಸ್ಕಾರ. ಕ್ಯಾನ್ಸರ್ ಕೇಳ್ತಾ ಇದ್ರೇನೆ ಒಂದ್ ರೀತಿ ಭಯ ಆಗತ್ತೆ. ಆದ್ರೂ ಕೂಡ ಈ ಬ್ಲಡ್ ಕ್ಯಾನ್ಸರ್ ಅಂತ ಕೇಳಿದ ತಕ್ಷಣ ಎಲ್ಲೋ ಒಂದು ಕಡೆ ರಕ್ತ ಪ್ರಾಣವಾಯು, ಬಟ್ ಈ ರಕ್ತಕ್ಕೆ ಕ್ಯಾನ್ಸರಾ? ನಿಜವಾಗ್ಲೂ ವಿಸ್ಮಯ. ಆದ್ರೂ ಕೂಡ ನಾವು ತಿಳ್ಕೊಳ್ಳೇಬೇಕಾಗುತ್ತೆ ಬ್ಲಡ್ ಕ್ಯಾನ್ಸರ್ ಅಂದ್ರೆ ಏನು ಅಂತ. ರಕ್ತದ ಕ್ಯಾನ್ಸರ್ ಅಂದ್ರೆ ದೇಹದಲ್ಲಿ ಮೂಳೆ ಮಚ್ಚು ಅಥವಾ ದುಗ್ಧರಸ ಗ್ರಂಥಿ ಅಂತ ಇರುತ್ತೆ. ದುಗ್ಧರಸ ಗ್ರಂಥಿಗೆ ಇಂಗ್ಲಿಷ್ ಅಲ್ಲಿ ಲಿಂಫ್ ನೋಡ್ಸ್ ಅಂತ ಹೇಳ್ತಾರೆ. ಮೂಳೆ ಮಚ್ಚುಗೆ ಇಂಗ್ಲಿಷ್ ಅಲ್ಲಿ ಬೋನ್ ಮ್ಯಾರೋ ಅಂತ ಹೇಳ್ತಾರೆ. ಇದರಲ್ಲಿ ಉತ್ಪತ್ತಿ ಆಗೋ ಕ್ಯಾನ್ಸರ್ಗೆ ರಕ್ತದ ಕ್ಯಾನ್ಸರ್ ಅಥವಾ ಬ್ಲಡ್ ಕ್ಯಾನ್ಸರ್ ಅಂತ ನಾವು ಹೇಳ್ತೀವಿ. ಓಕೆ, ಅಂದ್ರೆ ಈ ಒಂದು ಬ್ಲಡ್ ಅನ್ನೋದು ಇಡೀ ರಕ್ತ ಪರಿಚಲನಾ ವ್ಯವಸ್ಥೆಯಲ್ಲಿ ಅಡಿಯಿಂದ ಮುಡಿಯವರೆಗೆ ರಕ್ತ ಹರಿತಾನೆ ಇರುತ್ತೆ. ಆದ್ರೆ ಈ ಬ್ಲಡ್ ಕ್ಯಾನ್ಸರ್ ಬಂದಿದೆ ಅಂದಾಗ ಕೇವಲ ಒಂದೇ ವಿಧವಾದಂತಹ ಬ್ಲಡ್ ಕ್ಯಾನ್ಸರ್ ನಮ್ಮನ್ನ ಕಾಡ್ತಾ ಇದೆಯಾ? ಇದರಲ್ಲೂ ಕೂಡ ಅನೇಕ ವಿಧಗಳಿದೆ ಅಂತ ತಿಳ್ಕೊಳ್ಳೋಣ. ರಕ್ತದ ಕ್ಯಾನ್ಸರ್ ಅಲ್ಲಿ ಸುಮಾರು 200 ತರದ ರಕ್ತದ ಕ್ಯಾನ್ಸರ್ ವಿಶೇಷಜ್ಞರು ಕಂಡು ಹುಡುಕಿದ್ದಾರೆ. ಇದರಲ್ಲಿ ನಾವು ಪ್ರಧಾನವಾಗಿ ಲಿಂಫೋಮಾ ಅಥವಾ ಮಯಲೋಮಾ ಮತ್ತೆ ಲುಕೀಮಿಯಾ ಅಂತ ಹೇಳ್ತೀವಿ. ಇದು ಪ್ರಧಾನವಾದ ರಕ್ತದ ಕ್ಯಾನ್ಸರ್. ಇದರಲ್ಲಿ ಅನೇಕ ತರ ವಿಧವಾದ ಸಬ್ ಟೈಪ್ಸ್ ಇರ್ತವೆ. ಎಲ್ಲದಕ್ಕೂ ಶುಶ್ರೂಷೆ ಬೇರೆ ಬೇರೆ ತರ ನಾವು ಮಾಡ್ತೇವೆ. ಓಕೆ, ಈಗ ಲಿಂಫೋಮಾ ಅಂತ ಹೇಳಿದ್ರಿ ಡಾಕ್ಟರ್. ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ನಿಮಗೆ ಗಡ್ಡೆ ರೂಪದಲ್ಲಿ ಕಾಣಿಸ್ಕೊಳ್ತಾ ಇದೆ ಅನ್ನೋದಾದ್ರೆ ಗಡ್ಡೆಗಳೆಲ್ಲವೂ ಕ್ಯಾನ್ಸರ್ ಅಂತ ತಿಳ್ಕೊಬೇಕಾಗತ್ತಾ, ಅಥವಾ ಕ್ಯಾನ್ಸರ್ ಬರೋದಿಲ್ಲ ಗಡ್ಡೆಗಳಾಗಿ ಪರಿವರ್ತನೆಗೊಳ್ಳೋದಿಲ್ಲ ಅಂತ ತಿಳ್ಕೊಬೇಕಾಗತ್ತಾ? ಎಲ್ರಿಗೂ ಗಡ್ಡೆ ಇದ್ರೆ ಅದು ಕ್ಯಾನ್ಸರ್ ಇರಲೇಬೇಕಾಗಿಲ್ಲ. ದುಗ್ಧರಸ ಗ್ರಂಥಿ ಅಥವಾ ಲಿಂಫ್ ನೋಡ್ ಅಲ್ಲಿ ಬೆಳೆಯುವಂತ ಕೆಲವು ಕಾಯಿಲೆಗಳಿಗೆ ಲಿಂಫೋಮಾ ಅಂತ ಹೇಳ್ತಾರೆ. ಬಟ್ ತುಂಬಾ ಜನ ನಮ್ಮ ಹತ್ರ ರೋಗಿಗಳು ಬರ್ತಾರೆ, ಸ್ವಲ್ಪ ಹೆದರಿಕೆಯಿಂದ ಬರ್ತಾರೆ, ನಮ್ಗೆ ಇಲ್ಲಿ ಕತ್ತಲ್ಲಿ ಗಂಟು ಬಂದ್ಬಿಟ್ಟಿದೆ ಅಂತ. ತುಂಬಾ ಜನರಿಗೆ ಅದು ಸಾಮಾನ್ಯವಾದ ತೊಂದರೆ ಕೊಡದಂತ ಗಂಟಿರ್ಬೋದು. ಕೆಲವರಿಗೆ 1000ರಲ್ಲಿ ಒಬ್ಬರಿಗೆ ಇಬ್ಬರಿಗೆ ಆ ಗಂಟು ಕ್ಯಾನ್ಸರು ಇರ್ಬೋದು. ಓಕೆ, ಈಗ ಬ್ಲಡ್ ಕ್ಯಾನ್ಸರ್ ಮನುಷ್ಯರಿಗೆ ಬಂದಿದೆ, ಆದ್ರೆ ಇಂಥ ಒಂದು ಸಮಸ್ಯೆ ಆಕ್ರಮಣ ಮಾಡಿದಾಗ ಇದು ಕ್ಯೂರ್ ಆಗುತ್ತಾ ಇಲ್ವಾ? ಇಸ್ ಬ್ಲಡ್ ಕ್ಯಾನ್ಸರ್ ಇಸ್ ಕ್ಯೂರಬಲ್ ಅನ್ನೋ ಒಂದು ಪ್ರಶ್ನೆ ನಮ್ಮನ್ನ ಕಾಡು ಸಹಜ ಅಲ್ವಾ ಡಾಕ್ಟರ್? ಯಾವ ರೀತಿ? ರಕ್ತದ ಕ್ಯಾನ್ಸರ್, ಅನೇಕ ರಕ್ತದ ಕ್ಯಾನ್ಸರ್ ಗುಣ ಆಗುವಂತ ಕಾಯಿಲೆ. ಕೆಲವು ರಕ್ತದ ಕ್ಯಾನ್ಸರ್ ಗುಣ ಆಗದೆ ಇದ್ರೂ ರೋಗಿಗಳು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ತುಂಬಾ ವರ್ಷ ಚೆನ್ನಾಗಿರ್ಬೋದು, ಅವರ ಕುಟುಂಬದೊಂದಿಗೆ ನಡ್ಡಗ್ತಾ ಇರ್ಬೋದು. ಈ ಟ್ರೀಟ್ಮೆಂಟ್ ತುಂಬಾ ಕಷ್ಟ, ಸೈಡ್ ಎಫೆಕ್ಟ್ಸ್ ತುಂಬಾ ಆಗದೇನೂ ಇರುವಂತ ಟ್ರೀಟ್ಮೆಂಟು ಇವಾಗ ವೈಜ್ಞಾನಿಕರು ಕಂಡು ಹುಡುಕಿದ್ದಾರೆ. ಓಕೆ, ಅಂದ್ರೆ ಈಗ ಸಾಮಾನ್ಯವಾಗಿ ಈಗ ಬ್ಲಡ್ ಕ್ಯಾನ್ಸರ್ ಕ್ಯೂರ್ ಮಾಡೋದಿಕ್ಕಾಗಲ್ಲ ಅಂತ ಕೈ ಚೆಲ್ಲಿ ಕುಳಿತುಕೊಳ್ತಂತ ಒಂದು ಕಾಲ ಇವಾಗ ಬದಲಾಗಿದೆ. ಪ್ರತಿಯೊಂದಕ್ಕೂ ಕೂಡ ಮೆಡಿಸಿನ್ಸ್ ಇದೆ, ನಾವು ಸಕಾಲದಲ್ಲಿ ಇದನ್ನ ತೆಗೆದುಕೊಳ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀರಾ. ಈ ರಕ್ತ ಅಂದಾಗ ವರ್ಣಭೇದ ಅಂತೂ ಇಲ್ವೇ ಇಲ್ಲ. ಬಿಳಿ ಇರೋರ್ಗೂ ಜನಾಂಗದವ್ರಿಗೂ ಬರುತ್ತೆ, ಕಪ್ಪು ಜನಾಂಗದವ್ರಿಗೂ ಬರುತ್ತೆ. ಆದ್ರೆ ಈ ಒಂದು ಬ್ಲಡ್ ಅನ್ನೋದು, ಈ ಕ್ಯಾನ್ಸರ್ ಎಲ್ಲಿಂದ ಶುರು ಆಗುತ್ತೆ? ಆ ಬ್ಲಡ್ ಕ್ಯಾನ್ಸರ್ ಒಬ್ಬ ಮನುಷ್ಯನ ಕಾಡ್ತಾ ಇದೆ ಅನ್ನೋದಾದ್ರೆ ಯಾವ ಭಾಗದಿಂದ ಎಲ್ಲಿಂದ ಶುರು ಆಗುತ್ತೆ ಅಂತ ತಿಳ್ಕೊಳ್ಳೋಣ. ನಾನು ಮುಂಚೆ ಹೇಳಿದಂಗೆ ಬೋನ್ ಮ್ಯಾರೋ ಅಥವಾ ಮೂಳೆ ಮಚ್ಚಿನಿಂದ ರಕ್ತದ ಕ್ಯಾನ್ಸರ್ ಶುರುವಾಗುತ್ತೆ. DNA ಅನ್ನೋದು ಮನುಷ್ಯನಿಗೆ ಬೇಕಾಗಿರೋ ಒಂದು ಇಟ್ಸ್ ಎ ಸೈನ್ ಇನ್ ದ ಸೆಲ್. ಅದು ಮಲ್ಟಿಪ್ಲೈ ಆಗಬೇಕಾದ್ರೆ ಏನೋ ಮಿಸ್ಟೇಕ್ ಆಗುತ್ತೆ. ಅದರಿಂದ ರಕ್ತದ ಕಣಗಳು ಬೇಗವಾಗಿ ಬೆಳೆಯೋಕ್ಕೆ ಕಾರಣ ಆಗುತ್ತೆ. ಇದರಿಂದ ರಕ್ತದ ಕ್ಯಾನ್ಸರ್ ಕೆಲವರಿಗೆ ಆಕಸ್ಮಿಕವಾಗಿ ಅಥವಾ ದುರದೃಷ್ಟದಿಂದ ಕೆಲವರಿಗೆ ರಕ್ತದ ಕ್ಯಾನ್ಸರ್ ಬರಬಹುದು. ಓಕೆ, ಅಂದ್ರೆ ಈ ಬೋನ್ ಮ್ಯಾರೋದಲ್ಲಿ ಅಸ್ಥಿ ಮಜ್ಜೆಯಲ್ಲಿ ಇರುತ್ತೆ ಅಂತ ಹೇಳಿದ್ರಿ. ಸೊ ಆ ಒಂದು ಬ್ಲಡ್ ಕ್ಯಾನ್ಸರ್ ಒಂದು ಭಾಗದಲ್ಲಿ ಶುರು ಆದ್ರೆ ಇಡೀ ಭಾಗಕ್ಕೆ ವ್ಯಾಪಿಸುವ ಅಂತ ಸ್ಪ್ರೆಡ್ ಆಗುವಂತ ಸಾಧ್ಯತೆಗಳೇನಾದ್ರೂ ಇರುತ್ತಾ?
ರಕ್ತ ಅನ್ನೋದು ತಲೆಯಿಂದ ಕಾಲ್ ತನಕ ಇದ್ದೇ ಎಲ್ಲರಿಗೂ ಇದ್ದೇ ಇರುತ್ತೆ. ಆದ್ರಿಂದ ರಕ್ತದ ಕ್ಯಾನ್ಸರ್ ಒಂದ್ಸರಿ ಶುರು ಆದ್ರೆ ಅದು ಸ್ಪ್ರೆಡ್ ಆಗೋದಂತೂ ಗ್ಯಾರಂಟಿ. ಬಟ್ ಸ್ಪ್ರೆಡ್ ಆಗೋದಕ್ಕಿಂತ ಜಾಸ್ತಿ ಅದರ ಗುಣ ಮುಖ್ಯ. ಅದು ರಕ್ತದ ಕ್ಯಾನ್ಸರ್, ತುಂಬಾ ರಕ್ತದ ಕ್ಯಾನ್ಸರ್ ಒಳ್ಳೆ ಗುಣದ ರಕ್ತದ ಕ್ಯಾನ್ಸರ್ ಇರುತ್ತೆ, ಮಧ್ಯಮ ಗುಣದ್ದು ಅಥವಾ ಕೆಟ್ಟ ಗುಣದ ರಕ್ತದ ಕ್ಯಾನ್ಸರ್ ಇರುತ್ತೆ. ಒಳ್ಳೆ ಗುಣ ಅಥವಾ ಮಧ್ಯ ಗುಣದ ರಕ್ತ ಕ್ಯಾನ್ಸರು ನಾವು ಚಿಕಿತ್ಸೆ ಮಾಡಿದಾಗ ತುಂಬಾ ಜನ ಕಾಯಿಲೆ ಗುಣಮುಖರಾಗ್ತಾರೆ. ಓಕೆ, ಈಗ ಬ್ಲಡ್ ಕ್ಯಾನ್ಸರ್ ಅಂದ ತಕ್ಷಣ ಓಕೆ, ಇನ್ನು ಚಿಕ್ಕ ವಯಸ್ಸಿನ ಮಕ್ಕಳಿದ್ದಾರೆ, ಇವ್ರಿಗೆ ಬರುತ್ತಾ ಇಲ್ವಾ ಅನ್ನೋ ಒಂದು ಅನುಮಾನ ನಮ್ಮನ್ನ ಕಾಡುತ್ತೆ. ಆ ಮಕ್ಕಳಿಗೂ ಕೂಡ ಈ ಒಂದು ಬ್ಲಡ್ ಕ್ಯಾನ್ಸರ್ ಬರುವಂತ ಸಾಧ್ಯತೆಗಳು ಏನಾದರೂ ಇರುತ್ತಾ ಡಾಕ್ಟರ್? ಮಕ್ಕಳಲ್ಲಿ ನಾವು ಕಾಣುವ ತುಂಬಾ ಕಾಮನ್ ಕ್ಯಾನ್ಸರ್ ಅಂತ ಹೇಳಿದ್ರೆ ರಕ್ತದ ಕ್ಯಾನ್ಸರ್. 10 ಜನ ಮಕ್ಕಳಿಗೆ ಕ್ಯಾನ್ಸರ್ ಬಂದ್ರೆ 7 ರಿಂದ 8 ಜನರಿಗೆ ಮಕ್ಕಳಿಗೆ ರಕ್ತದ ಕ್ಯಾನ್ಸರ್ ಇರುತ್ತೆ. ಇದರಲ್ಲಿ ಸಿಲ್ವರ್ ಲೈನಿಂಗ್ ಏನಂದ್ರೆ ಮೆಜಾರಿಟಿ ಆಫ್ ದ ಮಕ್ಕಳಿಗೆ ಕ್ಯಾನ್ಸರ್ ಬಂದ್ರೂ ಕೂಡ 10ರಲ್ಲಿ 9 ಜನ ಮಕ್ಕಳು ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಈ ರಕ್ತದ ಕ್ಯಾನ್ಸರ್ ಗುಣ ಮಾಡಬಹುದು. ಅಂದ್ರೆ ಇದನ್ನ ಒಂದು ಪ್ರಿವೆಂಟ್ ಮಾಡೋಕೆ ಸೊ ಯಾವ್ದಾದ್ರು ದಾರಿಗಳಿದ್ಯಾ? ಹೇಗೆ ಈ ಒಂದು ಬ್ಲಡ್ ಕ್ಯಾನ್ಸರ್ ನ ಪ್ರಿವೆನ್ಷನ್ ಮಾಡಬಹುದಾ ಮೊದಲೇ ತಿಳಿದಿದ್ರೆ? ನಾವು ಬೇರೆ ಸಾಲಿಡ್ ಟ್ಯೂಮರ್ಸ್ ನೋಡ್ಬೇಕಾದ್ರೆ ಅಂದ್ರೆ ಬ್ರೆಸ್ಟ್ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಇವಕ್ಕೆಲ್ಲ ಸ್ಕ್ರೀನಿಂಗ್ ಟೆಕ್ನಿಕ್ಸ್ ಅಂತ ಹೇಳ್ತೀವಿ. ಮುಂಚೆನೆ ಟೆಸ್ಟ್ ಮಾಡೋದ್ರಿಂದ ಕಾಯಿಲೆ ಬೇಗ ಗೊತ್ತಾಗೋದ್ರಿಂದ ಬೇಗ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ಹೇಳ್ತಾರೆ. ಆದ್ರೆ ರಕ್ತದ ಕ್ಯಾನ್ಸರ್ ಅನ್ನೋದು ಆಕಸ್ಮಿಕವಾಗಿ ಬರೋದು ಅಥವಾ ದುರದೃಷ್ಟದಿಂದ ಬರೋದು. ಆದ್ರಿಂದ ಇದಕ್ಕೆ ಸ್ಕ್ರೀನಿಂಗ್ ಟೆಕ್ನಿಕ್ಸ್ ಇನ್ನೂ ವೈಜ್ಞಾನಿಕರು ಕಂಡು ಹುಡುಕಿಲ್ಲ. ಆದ್ರಿಂದ ಕಂಪೇರ್ ಟು ಅದರ್ ಸಾಲಿಡ್ ಟ್ಯೂಮರ್ಸ್, ಬೇರೆ ಸಾಲಿಡ್ ಕ್ಯಾನ್ಸರ್ಸ್ ಕಂಪೇರ್ ಮಾಡಿದ್ರೆ ರಕ್ತದ ಕ್ಯಾನ್ಸರ್ನ ಪ್ರಿವೆಂಟ್ ಮಾಡೋದು ಕಷ್ಟ. ಬಟ್ ತುಂಬಾ ಜನ ಪೇಷಂಟ್ಸ್ಗೆ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡೋದ್ರಿಂದ ಕಾಯಿಲೆ ಗುಣ ಮಾಡೋದಕ್ಕೆ ಒಳ್ಳೆ ಚಾನ್ಸ್ ಇದೆ. ಓಕೆ, ಸಾಮಾನ್ಯವಾಗಿ ಈಗ ಈ ಒಂದು ಬ್ಲಡ್ ಕ್ಯಾನ್ಸರ್ ನಮ್ಮನ್ನ ಕಾಡ್ತಾ ಇದೆ ಅನ್ನೋದಾದ್ರೆ ದ ಬೆಸ್ಟ್ ಟ್ರೀಟ್ಮೆಂಟ್ ಇವತ್ತಿನ ದಿನದಲ್ಲಿ ಲಭ್ಯ ಇದೆಯಾ? ಅದರಲ್ಲೂ ನಾವು ಇವತ್ತಿನ ಮಟ್ಟಿಗೆ ಕೇಳ್ತಾ ಇರೋದು ಅಂತ ಅಂದ್ರೆ HCG MSR ಕ್ಯಾನ್ಸರ್ ಸೆಂಟರ್ ನಲ್ಲಿ ಬಹಳಷ್ಟು ಟ್ರೀಟ್ಮೆಂಟ್ ಸಿಗ್ತಾ ಇದೆ ಅಂತ ಎಲ್ಲರೂ ಕೂಡ ಮಾತಾಡ್ಕೊಳ್ತಾ ಇರ್ತಾರೆ. ಸೊ ಹಾಗಾಗಿ ದ ಬೆಸ್ಟ್ ಟ್ರೀಟ್ಮೆಂಟ್ ಇಲ್ಲಿ ಸಿಗುವಂತ ಸಾಧ್ಯತೆಗಳು ಇರುತ್ತಾ ಡಾಕ್ಟರ್? ನಾವು ರಕ್ತದ ಕ್ಯಾನ್ಸರ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ರಕ್ತದ ಕ್ಯಾನ್ಸರ್ ನಾವು ಕಂಪೇರ್ ಮಾಡಿದ್ರೆ, ನೀವು ಸಾಲಿಡ್ ಟ್ಯೂಮರ್ ಕಂಪೇರ್ ಮಾಡಿದ್ರೆ ರಕ್ತದ ಕ್ಯಾನ್ಸರ್ ಟ್ರೀಟ್ಮೆಂಟು ಒಂದು 10 ವರ್ಷ ಮುಂದೆ ಇದೆ. ಅಂದ್ರೆ ಅದರಿಂದ ಏನರ್ಥ ಅಂತ ಹೇಳಿದ್ರೆ, ಅನೇಕ ಜನ ಪೇಷಂಟ್ಸು 100 ಜನ ಪೇಷಂಟ್ಗೆ ಸಾಲಿಡ್ ಟ್ಯೂಮರ್ ಬಂದ್ರೆ 60 ರಿಂದ 70 ಜನ ಕಾಯಿಲೆ ಗುಣ ಆಗ್ಬೋದು. ಬಟ್ 100 ಜನ ಪೇಷಂಟ್ ರಕ್ತದ ಕ್ಯಾನ್ಸರ್ ಬಂದ್ರೆ ನಿಯರ್ಲಿ 90 ಜನ ಕಾಯಿಲೆ ಗುಣ ಮಾಡುವಂತ ಶಕ್ತಿ ಇವಾಗ ವಿಜ್ಞಾನದಲ್ಲಿದೆ. HCG MSR ಕ್ಯಾನ್ಸರ್ ಸೆಂಟರ್ ಅನ್ನೋದು ನಾರ್ತ್ ಬ್ಯಾಂಗ್ಳೂರಲ್ಲಿ ದೊಡ್ಡ ಕ್ಯಾನ್ಸರ್ ಸೆಂಟರು. ಇಲ್ಲಿ ಎಲ್ಲಾ ತರದ ಮಾಡರ್ನ್ ಟೆಕ್ನಿಕ್ಸ್ ಫಾರ್ ಟ್ರೀಟಿಂಗ್ ಕ್ಯಾನ್ಸರ್ ಅವೈಲೇಬಲ್ ಇದೆ. ರೇಡಿಯೋಥೆರಪಿ ಆಗಲಿ, ಕೀಮೊಥೆರಪಿ ಆಗಲಿ, ಟಾರ್ಗೆಟೆಡ್ ಥೆರಪಿ ಆಗಲಿ, ಇಮ್ಯುನೊಥೆರಪಿ ಆಗಲಿ ನಮ್ಮಲ್ಲಿ ಲಭ್ಯ ಇದೆ. ಇದರಿಂದ ಅನೇಕ ಜನ ಪೇಷಂಟ್ಸು ಅವರ ಕಾಯಿಲೆಯನ್ನ ಗುಣಪಡಿಸ್ಕೊಂಡಿದ್ದಾರೆ. ಓಕೆ ಡಾಕ್ಟರ್, ಒಂದು ಭರವಸೆ ಮಾತ್ರ ನಮ್ಗೆ ಏನ್ ಸಿಕ್ಕಿದ್ದು ಅಂತಂದ್ರೆ 100% ನಮಗೆ 90% ಈ ಒಂದು ಬ್ಲಡ್ ಕ್ಯಾನ್ಸರ್ ನ ಕ್ಯೂರ್ ಮಾಡಬಹುದು ಅನ್ನೋ ಒಂದು ಭರವಸೆನ ನೀವು ನೀಡಿದ್ದೀರಾ. ನಿಜವಾಗ್ಲೂ ಖುಷಿ ಆಗುತ್ತೆ. ಇಂಥ ಒಂದು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ನಿಮ್ಮಲ್ಲಿ ಸಿಗ್ತಾ ಇದೆ ಅಂತ ಹೇಳ್ಕೊಡೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತಷ್ಟು ವಿಚಾರಗಳನ್ನ ತಿಳಿಸ್ಕೊಡ್ತೀವಿ ಆಫ್ಟರ್ ದ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಎಸ್ ಡಾಕ್ಟರ್, ಈ ಒಂದು ಸಮಸ್ಯೆ ಬಂದಾಗ ನಾವು ಹೇಳ್ತಾ ಇದ್ವಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ ಇದಕ್ಕೆ ಮಾಡಿಸ್ಕೊಳ್ಬಹುದಾ? ಸೊ ಹಾಗಂದ್ರೆ ಏನಂತ ತಿಳ್ಕೊಳ್ಳೋಣ ಮೊದಲು. ಮೂಳೆ ಮಚ್ಚು ಕಸಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅನ್ನೋದು ರಕ್ತದ ಕ್ಯಾನ್ಸರ್ಗೆ ಮೋಸ್ಟ್ ಕ್ಯೂರೇಟಿವ್ ಟ್ರೀಟ್ಮೆಂಟ್, ಮ್ಯಾಕ್ಸಿಮಮ್ ಕ್ಯೂರ್. ಕೆಲವು ತರ ಡಿಫಿಕಲ್ಟ್ ರಕ್ತದ ಕ್ಯಾನ್ಸರ್ಗೆ ಮೋಸ್ಟ್ ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಂದ್ರೆ ಮೂಳೆ ಮಚ್ಚು ಕಸಿ. ಇದರಲ್ಲಿ ಪ್ರಧಾನವಾಗಿ 2 ತರ ಇರುತ್ತೆ. ಒಂದು ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ, ಇನ್ನೊಂದು ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಆಟೋಲಾಗಸ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಪೇಷಂಟ್ದು ಓನ್ ಸ್ಟೆಮ್ ಸೆಲ್ಸ್ನ ನಾವು ತಗೊಂಡು ಈ ಟ್ರೀಟ್ಮೆಂಟ್ ಮಾಡ್ತೀವಿ. ಆಲೋಜೆನಿಕ್ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ನಾವು ಯಾರಾದ್ರೂ ಡೋನರ್ ಬೇಕು, ಪೇಷಂಟ್ ಅಣ್ಣ ಆಗಲಿ, ತಮ್ಮ ಆಗಲಿ, ಅಕ್ಕ ತಂಗಿ ಅಥವಾ ತಂದೆ ತಾಯಿ ಅಥವಾ ಮಕ್ಕಳಿಂದ ಕೂಡ ಸ್ಟೆಮ್ ಸೆಲ್ಸ್ನ ಡೊನೇಷನ್ ತಗೊಂಡು ನಾವು ಟ್ರಾನ್ಸ್ಪ್ಲಾಂಟ್ ಮಾಡ್ಬೋದು. ಇದರಿಂದ ತುಂಬಾ ಜನ ಪೇಷಂಟ್ಸ್ಗೆ ಕಾಯಿಲೆ ಗುಣ ಮಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ. ಓಕೆ, ಅಂದ್ರೆ ಕುಟುಂಬಸ್ಥರೇ ಆಗ್ಬೇಕು ಇದಕ್ಕೆ, ಇನ್ ಕೇಸ್ ಡೋನರ್ ಬೇಕಾಗುತ್ತೆ ಅನ್ನೋದಾದ್ರೆ?
ರೇರ್ ಆಗಿ ವಾಲಂಟ್ರಿ ಡೋನರ್ಸ್ ಕೂಡ ಅಂದ್ರೆ ಅನ್ರಿಲೇಟೆಡ್ ಡೋನರ್ಸ್ ಕೂಡ ನಾವು ಯೂಸ್ ಮಾಡ್ತೀವಿ. ಬಟ್ ಅದು HLA ಮ್ಯಾಚಿಂಗ್ ಆಗೋ ಚಾನ್ಸು ಸ್ವಲ್ಪ ಕಮ್ಮಿ ವಾಲಂಟ್ರಿ ಡೋನರ್ಸ್ ಅಲ್ಲಿ. ಕುಟುಂಬಸ್ಥರಿಂದ ಸ್ಟೆಮ್ ಸೆಲ್ಸ್ ತಗೊಂಡ್ರೆ HLA ಮ್ಯಾಚಿಂಗ್ ಅಂತ ಏನ್ ಹೇಳ್ತೀವಿ, ಮ್ಯಾಚ್ ಆಗ್ಬೇಕು ಸ್ಟೆಮ್ ಸೆಲ್ಸ್, ಆ ಮ್ಯಾಚ್ ಆಗೋ ಚಾನ್ಸು ಜಾಸ್ತಿ ಇರುತ್ತೆ. ಡಾಕ್ಟರ್, ಅಂತಂದ್ರೆ ಈ ಒಂದು ಅಸ್ಥಿ ಮಜ್ಜೆ ಕಸಿನ ಮಾಡಿಸ್ಕೊಳ್ತಾ ಇದೀವಿ, ಆದ್ರೆ ಎಲ್ಲೋ ಒಂದು ಕಡೆ ರಿಸ್ಕಿನ ಇದು ತೊಂದರೆ ಏನಾದ್ರೂ ಉಂಟು ಮಾಡುತ್ತಾ ಮುಂದಿನ ದಿನಗಳಲ್ಲಿ ಹೇಗೆ? ಇಟ್ ಈಸ್ ನಮ್ಗೆ ಏನು ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಈ ಟ್ರೀಟ್ಮೆಂಟ್ ಕೆಲವು ಪೇಷಂಟ್ಸ್ ಮಾಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಕಾಯಿಲೆ ಗುಣ ಮಾಡಿಸ್ಕೊಳ್ಳೋದಕ್ಕೆ ಚಾನ್ಸೇ ಇಲ್ಲ, 0 ಚಾನ್ಸ್. ವರ್ಸಸ್ ಈ ಟ್ರೀಟ್ಮೆಂಟ್ ಸ್ವಲ್ಪ ರಿಸ್ಕಿ ಆದ್ರೂ ಕೂಡ ಸ್ವಲ್ಪ ಇದರಲ್ಲಿ ಸೋಂಕು ಬರೋ ಚಾನ್ಸ್ ಇರುತ್ತೆ, ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ. ಈ ಚಾನ್ಸ್ ತಗೊಂಡು ಈ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋರ್ಗೆ ತುಂಬಾ ಜನಕ್ಕೆ ಸಕ್ಸಸ್ ಆಗಿದೆ. ಇದು ಎಕ್ಸ್ಪೆರಿಮೆಂಟಲ್ ಟ್ರೀಟ್ಮೆಂಟ್ ಅಲ್ಲ, ಇದು ಇಟ್ ಇಸ್ ಎ ಟ್ರೀಟ್ಮೆಂಟ್ ದಟ್ ಇಸ್ ಡನ್ ಫಾರ್ ಥೌಸಂಡ್ಸ್ ಆಫ್ ಪೇಷಂಟ್ಸ್. ಸಾವಿರಾರು ಜನ ಪೇಷಂಟ್ಸ್ಗೆ ಈ ಟ್ರೀಟ್ಮೆಂಟ್ ತಗೊಂಡು ಕಾಯಿಲೆ ಗುಣ ಮಾಡಿಸ್ಕೊಂಡಿದ್ದಾರೆ. ಓಕೆ, ಈಗ ಡೋನರ್ಸ್ ದಾನಿಗಳೇನೋ ಈ ಒಂದು ಬೋನ್ ಮ್ಯಾರೋ ಇದನ್ನ ಡೊನೇಟ್ ಮಾಡ್ತಾರೆ, ಬಟ್ ಅವ್ರಿಗೆ ಏನಾದ್ರೂ ತೊಂದರೆ ಉಂಟಾಗುತ್ತಾ, ಅಂದ್ರೆ ಸೋಂಕಿಗೆ ಒಳಗಾಗುವಂತಹ ಸಾಧ್ಯತೆಗಳೇನಾದ್ರೂ ಇರುತ್ತಾ, ಹೇಗೆ ಡಾಕ್ಟರ್? ಈ ಪ್ರಶ್ನೆ ನಮ್ಗೆ ಪೇಷಂಟ್ಸ್ ಅಥವಾ ಡೋನರ್ಸ್ ತುಂಬಾ ಸರಿ ಬಂದು ಕೇಳ್ತಾರೆ. ಈ ಹೆದರಿಕೆ ಯಾವಾಗ್ಲೂ ಡೋನರ್ಸ್ಗೆ ಇದ್ದೇ ಇರುತ್ತೆ. ನಮ್ಗೇನಾದ್ರೂ ಆಗೋಗುತ್ತಾ, ನಾನು ಸ್ಟೆಮ್ ಸೆಲ್ಸ್ ಡೊನೇಟ್ ಮಾಡಿದ್ರೆ ಏನಾದ್ರೂ ತೊಂದರೆ ಆಗುತ್ತಾ ಅಂತ ಹೆದರಿಕೆ ಇರುತ್ತೆ. ಅದು ಸುಳ್ಳು. ಡೋನರ್ಸ್ಗೆ ಸ್ಟೆಮ್ ಸೆಲ್ ಡೊನೇಷನ್ ಮಾಡಿದ್ರೆ ಏನೂ ತೊಂದರೆ ಆಗೋದಿಲ್ಲ. ನೀವು ಸ್ಟೆಮ್ ಸೆಲ್ ಡೊನೇಷನ್ ಮಾಡೋದ್ರಿಂದ ನಿಮ್ಮ ತಂದೆ ಆಗ್ಲಿ, ತಾಯಿ ಆಗ್ಲಿ, ಅಣ್ಣ ಆಗ್ಲಿ, ತಮ್ಮ ಆಗ್ಲಿ, ಅವರ ಜೀವ ಉಳಿಸ್ತಾ ಇದ್ದೀರಾ ಹೊರತು ಡೋನರ್ಸ್ಗೆ ಏನೂ ತೊಂದರೆ ಬರೋದಿಲ್ಲ. ಓಕೆ ಡಾಕ್ಟರ್, ಇದ್ರ ಬಗ್ಗೆ ಮಾತಾಡೋಣ. ವೀಕ್ಷಕರೇ, ಈ ಒಂದು ಕ್ಯಾನ್ಸರ್ ನ ಎಡಿ ಹುಣ್ಣು ಅಂತ ಕೂಡ ಕರಿತೀವಿ. ಅಂತಂದ್ರೆ ವಿಚಿತ್ರವಾದ ಕೈ ಕಾಲುಗಳಿಂದ ಯಾವ ದಿಕ್ಕಿನಲ್ಲಿ ತನ್ನ ಪಥವನ್ನ ಅದು ಚಲಿಸ್ತಾ ಇದೆ ಅಂತ ಕೂಡ ಗೊತ್ತಾಗೋದಿಲ್ಲ. ಹಾಗೆ ಈ ಕ್ಯಾನ್ಸರ್ ಕಣಗಳು ಅಷ್ಟೇ, ಒಂದು ಸರಿ ಶರೀರದಲ್ಲಿ ಅದು ವ್ಯಾಪಿಸಿದಾಗ ಯಾವ ದಿಕ್ಕಿನತ್ತ ಸಾಗ್ತಾ ಇದೆ, ಇಲ್ಲಿ ಅದು ತನ್ನ ಒಂದು ಸ್ಥಾಪನೆ ಅಸ್ತಿತ್ವವನ್ನು ಉಳಿಸ್ಕೊಳ್ತೇವೆ ಅಂತ ಕೂಡ ಗೊತ್ತಾಗೋದಿಲ್ಲ ಅಂತ ಹೇಳ್ಬೋದು. ಹಾಗಾದ್ರೆ ಈ ಒಂದು ಬ್ಲಡ್ ಕ್ಯಾನ್ಸರ್ ನ ಯಾವ ರೀತಿ ನಾವು ಕ್ಯೂರ್ ಮಾಡ್ಕೊಳ್ಬಹುದು ತಿಳಿಸ್ಕೊಡ್ತೀವಿ ಆಫ್ಟರ್ ದ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಡಾಕ್ಟರ್, ಸೊ ಈ ಒಂದು ಕ್ಯಾನ್ಸರ್ ಅಂತ ಬಂದ ತಕ್ಷಣ ಡಾಕ್ಟರ್ ಎಷ್ಟೆಲ್ಲ ನೀವು ಅವರಿಗೆ ಸಜೆಷನ್ ಕೊಡಬಹುದು, ಟ್ರೀಟ್ಮೆಂಟ್ ಕೊಡಬಹುದು, ಇಲ್ಲೋ ಒಂದು ಕಡೆ ಅವ್ರು ಏನೇನೋ ಒಂದು ಅಪೇಕ್ಷೆ ಮಾಡ್ತಾ ಇರ್ತಾರೆ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈ ಪೇಷಂಟ್ ಸಪೋರ್ಟ್ ಗ್ರೂಪ್ ಅಂತ ಏನಾದ್ರು ಕ್ರಿಯೇಟ್ ಮಾಡ್ತೀರಾ, ಯಾವ ರೀತಿ? ಇದು ಪೇಷಂಟ್ ಸಪೋರ್ಟ್ ಗ್ರೂಪ್ ಅನ್ನೋದು ಇಟ್ಸ್ ಅ ರಿಲೇಟಿವ್ಲಿ ಓಲ್ಡ್ ಕಾನ್ಸೆಪ್ಟ್, ಬಟ್ ಇಂಡಿಯಾದಲ್ಲಿ ನಾವು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನಮ್ಮ ಸೆಂಟ್ರಲ್ಲಿ ಒಂದು ಕಾಯಿಲೆ ಇರೋ ಪೇಷಂಟ್ಸ್, ಅಂದರೆ ಇವಾಗ ಒಂದು ಮಲ್ಟಿಪಲ್ ಮೈಲೋಮಾ ಅನ್ನೋದು ರಕ್ತದ ಕ್ಯಾನ್ಸರು, ಇಂಥ ಕಾಯಿಲೆ ಇರೋರು ಒಂದು 50 ಜನ ಇರ್ಬೋದು, 100 ಜನ ಪೇಷಂಟ್ಸ್ ಇರ್ಬೋದು. ಅವರನ್ನ ಒಂದು ಗುಂಪಾಗಿ ಮಾಡ್ತೀವಿ. ಅಲ್ಲಿ ಅವರ ಕಷ್ಟ ಸುಖಗಳನ್ನ ಚರ್ಚೆ ಮಾಡ್ಕೊಳ್ತಾರೆ. ಅವ್ರು ಏನು ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ, ಅವ್ರಿಗೇನು ತೊಂದರೆ ಆಗ್ತಾ ಇದೆ, ಅವ್ರಿಗೇನು ಸೈಡ್ ಎಫೆಕ್ಟ್ ಆಗ್ತಾ ಇದೆ. ಇದರಿಂದ ಡಾಕ್ಟ್ರು ಹೇಳೋದು ಒಂದು ಮಾತು, ಅಟ್ ದ ಸೇಮ್ ಟೈಮ್ ಫೆಲೋ ಪೇಷಂಟ್ ಹತ್ರ ಅವನ ಕಷ್ಟ ಸುಖ ಅರ್ಥ ಮಾಡ್ಕೊಳ್ಳೋದು ಬೇರೆ ವಿಷಯ. ಇದಕ್ಕೆ ಪೇಷಂಟ್ ಸಪೋರ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಇದನ್ನ ಡಾಕ್ಟರ್ಸ್ ಗೈಡ್ ಮಾಡ್ತೀವಿ. ಸೊ ಡಾಕ್ಟರ್ಸ್ ಮತ್ತೆ ಪೇಷಂಟ್ಸ್ ಒಟ್ಟಿಗೆ ಮೀಟ್ ಆದಾಗ ಸಕಾರಾತ್ಮಕವಾಗಿ ಪೇಷಂಟ್ಗೆ ಚರ್ಚೆ ಮಾಡೋದಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇದರಿಂದ ಪೇಷಂಟ್ಸ್ದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಟ್ರೀಟ್ಮೆಂಟ್ ಬಗ್ಗೆ. ಅವ್ನು ಗುಣ ಆಗಿದ್ರೆ ನಾನು ಗುಣ ಆಗ್ಬೋದು ಅಂತ ಧೈರ್ಯ ಬರುತ್ತೆ. ಓಕೆ, ಈ ಒಂದು ಪೇಷಂಟ್ ಸಪೋರ್ಟ್ ಗ್ರೂಪ್ ಅನ್ನ HCG/MSR ಕ್ಯಾನ್ಸರ್ ಸೆಂಟರ್ ನಲ್ಲಿ ನೀವು ಪ್ರತಿದಿನ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಾ ಇರ್ತೀರಲ್ವಾ, ಯಾವ ಕಾರಣ? ಇದು ತಿಂಗಳಿಗೊಂದ್ಸರಿ ಮಾಡ್ತಾ ಇದೀವಿ ಇದನ್ನ. ಆದ್ರಿಂದ ಒಂದೊಂದು ಕಾಯಿಲೆ ಇರೋರ್ನ ಜೊತೆಗೂಡಿಸಿ ಮೀಟ್ ಮಾಡಿಸಿದಾಗ ಅವರಿಗೆ ಧೈರ್ಯ ಬರುತ್ತೆ. ನಾನು ಎಷ್ಟೇ ಕಷ್ಟಪಡ್ತಾ ಇದ್ರು ಇವಾಗ ಇನ್ನೊಬ್ಬ ಪೇಷಂಟ್ ಅನ್ನು ನೋಡಿ ಅವನು ಇದೇ ತರ ಟ್ರೀಟ್ಮೆಂಟ್ ತಗೊಂಡು ಗುಣ ಆಗಿದಾನಲ್ಲ ಅಂತ ಅವ್ರಿಗೆ ಖುಷಿ ಆಗುತ್ತೆ. ನನ್ಗೂ ಇವಾಗ ಕಷ್ಟ ಆಗ್ತಾ ಇದ್ರು ಮುಂದೆ ಸುಖ ಸಿಗ್ಬೋದು ಅಂತ ಧೈರ್ಯ ಬರುತ್ತೆ. ಡಾಕ್ಟರ್ ಹೇಳೋದಕ್ಕಿಂತ ಜಾಸ್ತಿ ಫೆಲೋ ಪೇಷಂಟ್ಸ್ ಇಂದ ಅರ್ಥ ಮಾಡ್ಕೊಳ್ಳೋದು ಪೇಷಂಟ್ಸ್ಗೆ ಸುಲಭ ಆಗುತ್ತೆ. ಖಂಡಿತವಾಗಿ ಎಲ್ಲರೂ ಕೂಡ ಒಂದು ಕಡೆ ಸೇರಿದಾಗ ತಮ್ಮ ಒಂದು ಸಮಸ್ಯೆಗಳ ಬಗ್ಗೆ ಅವರು ಮಾತನಾಡಿದಾಗ ಎಲ್ಲೋ ಒಂದು ಕಡೆ ಅವರಿಗೆ ಮಾರಲ್ ಸಪೋರ್ಟ್ ಸಿಗುತ್ತೆ, ತುಂಬಾ ಖುಷಿ ಆಗುತ್ತೆ. ಸೊ ಈಗ ಯಾವ್ದೆಲ್ಲ ಒಂದು ಫೆಸಿಲಿಟೀಸ್ HCG/MSR ಕ್ಯಾನ್ಸರ್ ಸೆಂಟರ್ ಅಲ್ಲಿ ನಮಗೆ ಸಿಗ್ತಾ ಇದೆ ಈ ಒಂದು ಕ್ಯಾನ್ಸರ್ ನ ಕ್ಯೂರ್ ಮಾಡ್ಕೊಳ್ಳುವಂತಹ ನಿಟ್ಟಿನಲ್ಲಿ?
HCGMSR ಕ್ಯಾನ್ಸರ್ ಸೆಂಟರ್ ಇಸ್ ಒನ್ ಆಫ್ ದ ಓಲ್ಡೆಸ್ಟ್ ಕ್ಯಾನ್ಸರ್ ಸೆಂಟರ್ ಇನ್ ನಾರ್ತ್ ಬ್ಯಾಂಗ್ಳೂರ್. ಇಲ್ಲಿ ಸರ್ಜರಿ, ಕೀಮೋಥೆರಪಿ, ಇಮ್ಯುನೋಥೆರಪಿ, ರೇಡಿಯೋಥೆರಪಿ ಅಥವಾ ಮೂಳೆ ಮಚ್ಚು ಕಸಿ ಅಥವಾ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಸೈಕೋ ಆಂಕಾಲಜಿ, ಇವೆಲ್ಲ ಅಡ್ವಾನ್ಸ್ಡ್ ಮೊಡಾಲಿಟೀಸ್ ಆಫ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಆರ್ ಅವೈಲಬಲ್ ಅಟ್ ಅವರ್ ಸೆಂಟರ್. It doesn't cater to only rich or only poor patients. It caters to all strata of society. ಕೈಯಲ್ಲಿ ಹೆಚ್ಚು ಅನುಕೂಲ ಇಲ್ಲದೇ ಇದ್ರೂ ಕೂಡ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಆದ್ರಿಂದ ಹೋಪ್ಫುಲಿ ವಿ ಆರ್ ಡೂಯಿಂಗ್ ಗುಡ್ ಜಾಬ್. ಲೆಟ್ ಅಸ್ ಸಿ. ಓಕೆ ಡಾಕ್ಟರ್, USC ಟ್ರೀಟ್ಮೆಂಟ್ ಅಂತಂದ್ರೆ ಹೇಗೆ ಅಸೋಸಿಯೇಟ್ ಆಗಿದೆ ಈ ಒಂದು ಬ್ಲಡ್ ಕ್ಯಾನ್ಸರ್ ಜೊತೆಗೆ ಹೇಗೆ? ಫಾರ್ ಬ್ಲಡ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ನಾವು ಯೂನಿವರ್ಸಿಟಿ ಆಫ್ ಇಲಿನಾಯ್ಸ್ ಇನ್ ಚಿಕಾಗೋ ಅಂತ ಇಟ್ಸ್ ಎ ಮೆಡಿಕಲ್ ಯೂನಿವರ್ಸಿಟಿ ಇನ್ ಯುನೈಟೆಡ್ ಸ್ಟೇಟ್ಸ್, ಅದ್ರ ಜೊತೆ ನಾವು ಒಪ್ಪಂದ ಮಾಡ್ಕೊಂಡಿದ್ದೀವಿ. ಸೊ ವಿ ಯೂಸ್ ದ ಸೇಮ್ ಪ್ರೋಟೋಕಾಲ್ಸ್, ಸೇಮ್ ಟ್ರೀಟ್ಮೆಂಟ್ ರೆಜಿಮೆಂಟ್ಸ್ ಕಂಪೇರ್ಡ್ ಟು ವಾಟ್ ಈಸ್ ಯೂಸ್ಡ್ ಇನ್ ದ ವೆಸ್ಟ್. ಸೊ ದಿಸ್ MOU or Memorandum of Understanding with USC has helped our patients to get standard of care. ಯುನೈಟೆಡ್ ಸ್ಟೇಟ್ಸ್ ತರನೇ ನಾವು ಪ್ರೋಟೋಕಾಲ್ಸ್ ಯೂಸ್ ಮಾಡೋದ್ರಿಂದ ಔಟ್ಕಮ್ಸ್ ಅಷ್ಟೇ ಚೆನ್ನಾಗಿದೆ ಅಂತ ನಾನು ಅನ್ಕೊಳ್ತೀನಿ. ಓಕೆ ಡಾಕ್ಟರ್, ನಮ್ಮ ಕಾರ್ಯಕ್ರಮಕ್ಕೆ ಬಂದು ಬ್ಲಡ್ ಕ್ಯಾನ್ಸರ್ ಅನ್ನೋ ಒಂದು ಸಮಸ್ಯೆಗೆ ಯಾವುದೆಲ್ಲ ಒಂದು ವೈದ್ಯಕೀಯ ಚಿಕಿತ್ಸೆಗಳು ಇವತ್ತಿನ ದಿನದಲ್ಲಿ ಲಭ್ಯ ಇದೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ತನ್ನ ಕಬಂಧ ಬಾಹುಗಳಿಂದ ಮನುಷ್ಯನ ಕಬಳಿಸ್ತಿರುವಂತಹ ಈ ಒಂದು ಬ್ಲಡ್ ಕ್ಯಾನ್ಸರ್ ಅನ್ನ ಯಾವೆಲ್ಲ ಟ್ರೀಟ್ಮೆಂಟ್ಗಳಿಂದ ಇದನ್ನ ಹೋಗ್ಲಾಡಿಸಬಹುದು ಅಂತ ತಿಳಿಸ್ಕೊಟ್ಟಿದ್ದಾರೆ. ಸೊ ಒಂದು ಪಕ್ಷಿಯಿಂದ ಒಂದು ಸಮಸ್ಯೆ ನಿಮ್ಮನ್ನ ಕಾಡ್ತಾ ಇದ್ದಲ್ಲಿ ಹೆದರಿ ಮುದರಿ ಕುಳಿತುಕೊಳ್ಳುವಂತಹ ಬದಲಿಗೆ ಈ ಒಂದು ವಾಸ್ತವವಾಗಿ ಈ ಒಂದು ಸಮಸ್ಯೆ ಬಗ್ಗೆ ಅರಿವನ್ನು ಮೂಡಿಸುವಂತಹ ನಿಟ್ಟಿನಲ್ಲಿ ಹಾಗೂ ಇದಕ್ಕೆ ಚಿಕಿತ್ಸೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ನಮ್ಮ ಡಾಕ್ಟರ್ ಸಂತೋಷ್ ಕುಮಾರ್ ಅವರು ಬಹಳಷ್ಟು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.